ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಆಗಮನ ಕಾಲದ 2ನೆಯ ವಾರ, ಡಿಸೆಂಬರ್ 10, 2025 ಬುಧವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 11ನೆಯ ಅಧ್ಯಾಯ 28ರಿಂದ 30ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಹೀಗೆಂದರು: ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ದೀನತೆ ಹಾಗೂ ನಮ್ರತೆಯ ಗುಣವನ್ನು ಕಲಿಯಲು ಯೇಸು ನಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯಹೂದ್ಯರ ಧಾರ್ಮಿಕ ನಿಯಮ, ಆಚಾರ, ಸಂಪ್ರದಾಯಗಳಿಂದ ತತ್ತರಿಸಿ ಹೋಗಿದ್ದ ಜನರನ್ನು ಯೇಸು ತಮ್ಮ ಬಳಿಗೆ ಆಹ್ವಾನಿಸುತ್ತಾರೆ. ದೇವರು ಮೋಶೆಯ ಮೂಲಕ ನೀಡಿದ 10 ಆಜ್ಞೆಗಳಿಗೆ ಯಹೂದ್ಯರು ಧಾರ್ಮಿಕ ಅನೇಕ ಉಪಕಟ್ಟಳೆಗಳನ್ನು ಸೇರಿಸಿದ್ದರು. ಯೇಸುವಿನ ಕಾಲದಲ್ಲಿ ಸುಮಾರು 615 ಕಟ್ಟಳೆಗಳಿಂದ ಸಾಮಾನ್ಯ ಜನರು ನಲುಗಿ ಹೋಗಿದ್ದರು. ಇವರ ಯಾತನೆಯನ್ನು ಕಂಡ ಯೇಸು ಯಾವುದೇ ನೀತಿ ನಿಯಮಗಳ ಕಟ್ಟು ಹಾಕದೆ ಎಲ್ಲರಿಗೂ ಸುಲಭವಾದ ಹಾಗೂ ಹಗುರವಾದ ಪ್ರೀತಿಯ ಸೇವೆಗೆ ಕರೆ ನೀಡುತ್ತಾರೆ. ಯೇಸು ಶಿಷ್ಯರಿಗೆ ತಮ್ಮಿಂದ ದೀನತೆ ಹಾಗೂ ನಮ್ರತೆಯ ಗುಣವನ್ನು ಕಲಿಯಲು ಆಹ್ವಾನವನ್ನು ನೀಡುತ್ತಾರೆ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.